ಸೊ ಈಗ ನ್ಯಾಚುರಲಿ ನಾನು ಏಜ್ ಆಗದಿರೋ ಹಾಗೆ ಕಾಣಿಸ್ಬೇಕು, ಯಂಗಾಗಿ ಕಾಣಿಸ್ಬೇಕು, ಚೆನ್ನಾಗಿರಬೇಕು, ನನ್ನ ಬಾಡಿ ಆರ್ಗನ್ಸ್ ಯಂಗಾಗಿ ಫಂಕ್ಷನ್ ಮಾಡಬೇಕು ಅಂದರೆ ಏನು ಮಾಡಬೇಕು? ನ್ಯಾಚುರಲಿ ಮಾಡೋ ಪ್ರೋಸೆಸ್ ಆದರೆ ಏನು? ಫಸ್ಟ್ ಲೈನಲ್ಲಿ ನಾನು ಹೇಳುವಂಥದ್ದಾದರೆ ಮ್ಯಾಮ್ ಪ್ರಾಪರ್ ವಾಟರ್ ಇಂಟೇಕ್. ಸೊ ಯಾರು ಮಾಡ್ತಾ ಇಲ್ಲ ಅನ್ನೋದೊಂದು ಮೇನ್ ವಿಷಯ ಏನಂತಾರೆ, ಪ್ರಾಪರಾಗಿ ಯಾರೂ ನೀರು ಕುಡಿತಾ ಇಲ್ಲ. ಸೊ ಮೇನ್ ವಾಟರ್ ಇಂಟೇಕ್ ಆ್ಯಂಡ್ ಪ್ರಾಪರ್ ಬ್ರೀದಿಂಗ್ ಪ್ರಾಕ್ಟೀಸ್, ದಿಸ್ ಈಸ್ ದ ಮೇನ್ ಥಿಂಗ್ ವಿಚ್ ಈಸ್ ಎವರ್ಗ್ರೀನ್ ಥಿಂಗ್ ಮೇನ್ಲಿ ಫಾರ್ ಆ್ಯಂಟಿ ಏಜಿಂಗ್ ಪ್ರೊಸೆಸ್. ಮೇನಾಗಿ ಅಂದರೆ ಯಾವಾಗ ನಾವು ಪ್ರಾಪರಾಗಿ ವಾಟರ್ ಇಂಟೇಕ್ ಚೆನ್ನಾಗಿ ಬಾಡಿಗೆ ಹೋಗುತ್ತೋ ಅಷ್ಟು ಟೈಮ್ ಬಾಡಿಯಲ್ಲಿ ಡಿಹೈಡ್ರೇಷನ್ಸು ಕಮ್ಮಿ ಆಗಿಬಿಡುತ್ತೆ. ಇವನ್ ಬಾಡಿಯಲ್ಲಿ ನಾನು PCOD ಕಂಡೀಷನ್ಸ್ ಅಂದರೆ ಯಾವಾಗ ನಾನು ಒತ್ತು ಹೇಳ್ತಿದ್ದರೆ ಬರೋ ಪೇಷಂಟ್ಸ್ ಎಲ್ಲ ಆಲ್ಮೋಸ್ಟ್ ಅದೇ ಪ್ರಾಬ್ಲಮಿಂದ ಬರ್ತಾ ಇದ್ದಾರೆ. ಸೊ ಬಾಡಿಯಲ್ಲಿ ಚೇಂಜಸ್ ಇರುತ್ತೆ, ರಿಂಕಲ್ಸ್ ಫಾರ್ಮೇಷನ್ಸ್ ಇರುತ್ತೆ, ಡಿಹೈಡ್ರೇಷನ್, ಸ್ಕೇಲಿ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ. ಈ ಟೈಮಲ್ಲಿ ನನ್ನ ಬಾಡಿ ಡ್ರೈ ಸ್ಕಿನ್ ಇದೆ, ಇಲ್ಲ ರಿಂಕಲ್ಸ್ ಫಾರ್ಮೇಷನ್ಸ್ ಇದೆ. ಸೊ ಹೊರಗಡೆ ಹೋದರೆ ಜನ ನೋಡ್ತಾರೆ, ಅದನ್ನು ಮರೆಮಾಚಿಸ್ಬೇಕಂತ ಅವ್ರು ಹೊರಗಡೆ ಬ್ಯೂಟಿ ಥಿಂಗ್ಸಿಗೆ ಹೋಗ್ತಾರೆ. ಸೊ ಯಾಕೆ ಹೊರಗಡೆ ಬ್ಯೂಟಿ ಥಿಂಗ್ಸಿಗೆ ಹೋಗಬೇಕು? ಅದನ್ನು ಇಂಟೇಕ್ ಮಾಡೋದಿದ್ದರೆ ಪ್ರಾಪರಾಗಿ ವಾಟರ್ ಇಂಟೇಕ್ ಒನ್ ಥಿಂಗ್, ಆ್ಯಂಡ್ ಪ್ರಾಪರಾಗಿ ಗಟ್ ಹೆಲ್ತ್ನ ನಾವು ನಾರ್ಮಲಾಗಿ ಮೇಂಟೈನ್ ಮಾಡೋದು. ನಾನು ಆಗ ಯಾವ ಥರ ಹೇಳಿದ್ನೋ ಸರ್ಕೇಡಿಯನ್ ರಿದಮನ್ನು ಮೇಂಟೈನ್ ಮಾಡುವಂಥದ್ದು, ಆ್ಯಂಡ್ ಪ್ರಾಪರ್ ಬ್ರೀದಿಂಗ್ ಪ್ರಾಕ್ಟೀಸ್. ಯಾಕಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ಸು ನಮ್ಮದು ಬಾಡಿ ಸ್ಟ್ರೆಸ್ ಇದ್ದ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆದಾಗ ಬಾಡಿಯಲ್ಲಿ ನಮ್ಮ ಸ್ಟ್ರೆಸ್ಸು ಫೀಲ್ ಆಗುತ್ತೆ. ಸ್ಟ್ರೆಸ್ಸು ನಮಗೆ ಫಸ್ಟು ಫೀಲ್ ಆಗೋದೆ ಫೇಸಲ್ಲಿ. ಫೇಸ್ ಒಂಥರ ಡಲ್ ಆಗಿರುತ್ತೆ. ಸೊ ಐಯಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಬರುವಂಥದ್ದು ಇರುತ್ತೆ. ನಮ್ಮ ಫೇಸ್ ಕಂಪ್ಲೀಟಾಗಿ ಒಂದು ನಾರ್ಮಲ್ ರೇಂಜಲ್ಲಿ ಇರೋದಿಲ್ಲ, ಒಂದು ಕಂಪ್ಲೀಟಾಗಿ ಡಿಮಿನಿಷ್ಡ್ ಆಗಿರುತ್ತೆ. ಸೊ ಇದನ್ನು ಮೇನಾಗಿ ಮಾಡುವಂಥದ್ದು. ಸೊ ಅರ್ಲಿ ಮಾರ್ನಿಂಗಿಂದ ನಮ್ಮದು ಲೈಫ್ ಸ್ಟೈಲ್ ಪ್ರಾಪರಾಗಿ ಮಾಡ್ಕೊಳ್ಳೋದು, ವಾಟರ್ ಇಂಟೇಕು, ಪ್ರಾಪರ್ ಬ್ರೀದಿಂಗ್ ಪ್ರಾಕ್ಟೀಸ್ ಯಾರೂ ಕೂಡ ಮಾಡೋದಿಲ್ಲ. ಬ್ರೀದಿಂಗ್ ಪ್ರಾಕ್ಟೀಸ್ ಯಾರೂ ಕೂಡ ಕ್ಲಿಯರಾಗಿ ಮಾಡ್ತಾಯಿಲ್ಲ. ಯಾಕಂದರೆ ಪರ್ ಮಿನಿಟ್ಗೆ ಅರೌಂಡ್ 16 to 18 ಟೈಮ್ದಲ್ಲಿ ನಾವು ರೆಸ್ಪಿರೇಷನ್ಸ್ ಮಾಡಬೇಕು, ಇನ್ಹೇಲೇಷನ್ಸ್ ಆ್ಯಂಡ್ ಎಕ್ಸಲೇಷನ್ಸ್. ಈಗ ನೋಡಿ ಯಾರೂ ಕೂಡ ಆ ಲೆವೆಲಲ್ಲಿ ಕೀಪ್ ಮಾಡ್ತಾಯಿಲ್ಲ. ಎಲ್ಲರದು ಈಗಲೂ ರೆಸ್ಪಿರೇಟ್ ನೋಡಿದರೆ ಮೋರ್ ದ್ಯಾನ್ 22-24 ಇದೆ. ಸೊ ಅದೇನಾಗುತ್ತೆ, ಅವರಿಗೆ ಬ್ರೀದಿಂಗ್ ಪ್ರಾಕ್ಟೀಸಸ್ ತುಂಬ ಹೋಗುತ್ತೆ. ಅಲ್ಲಿ ನಾವು ನಾರ್ಮಲಾಗಿ ಆಕ್ಸಿಜನ್ ಮತ್ತು CO2 ಇಂಬ್ಯಾಲೆನ್ಸ್ ಬಂದುಬಿಡುತ್ತೆ. ಸ್ಟ್ರೆಸ್ಸಸ್ಸು ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ವಾಟರ್ ಇಂಟೇಕ್ ಪ್ರಾಪರಾಗಿ ಇರೋದಿಲ್ಲ, ಗಟ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ, ಪ್ರಾಪರ್ ಡೈಜೆಷನ್ಸ್ ಇರೋದಿಲ್ಲ, ಮತ್ತು ಅವರಿಗೆ ಅಪೆಟೈಟ್ ನಾರ್ಮಲ್ ಇರೋದಿಲ್ಲ. ಸೊ ಕೆಲವರು ಅದ್ರ ಜೊತೆಗೆ ಡಯಟ್ ಮಾಡ್ಕೊಂಡು ಹೆವಿ ಪ್ರೋಟೀನ್ ರಿಚ್ ತಗೋತಾರೆ, ಅದಕ್ಕೆ ಪ್ರಾಪರಾಗಿ ವಾಟರ್ ಕನ್ಸಂಪ್ಷನ್ ಇರೋದಿಲ್ಲ, ಫೈಬರ್ ಕನ್ಸಂಪ್ಷನ್ಸ್ ಇರೋದಿಲ್ಲ. ಪ್ರೋಟೀನ್ಸ್ ತುಂಬ ತಗೋತಾರೆ, ಫೈಬರ್ಸ್ ತಗೊಳ್ಳಲ್ಲ, ಕಾರ್ಬೋಹೈಡ್ರೇಟ್ಸ್ ತುಂಬ ತಗೋತಾರೆ, ಪ್ರೋಟೀನ್ಸ್ ಮುಟ್ಟಲ್ಲ. ಇಂಥ ಬೇರೆ ಬೇರೆ ಇದೆಯಲ್ಲ, ಅದನ್ನೊಂದು ಸಮತೋಲಿತ ಅಂತ ಹೇಳ್ತಾರೆ, ಒಂದು ಬ್ಯಾಲೆನ್ಸ್ಡ್ ಥಿಂಗ್. ಎಲ್ಲದಕ್ಕೂ ಬ್ಯಾಲೆನ್ಸ್. ಫುಡ್ಡಲ್ಲಿ ಮಾತ್ರ ಬ್ಯಾಲೆನ್ಸ್ ಮಾಡಬಾರ್ದು, ಅವ್ರದ್ದು ಸ್ಲೀಪಲ್ಲಿ ಬ್ಯಾಲೆನ್ಸ್ ಇರಬೇಕು, ಫುಡ್ಡಲ್ಲಿ ಬ್ಯಾಲೆನ್ಸ್ ಇರಬೇಕು, ವಾಟರ್ ಇಂಟೇಕಲ್ಲಿ ಬ್ಯಾಲೆನ್ಸ್ ಇರಬೇಕು, ಬ್ರೀದಿಂಗಲ್ಲಿ ಬ್ಯಾಲೆನ್ಸ್ ಇರಬೇಕು, ಲೈಫ್ ಸ್ಟೈಲಲ್ಲಿ ಬ್ಯಾಲೆನ್ಸ್ ಇರಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಬ್ಯಾಲೆನ್ಸ್ ಇರಬೇಕು. ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್. ತುಂಬ ಯಾವುದು ಅಗ್ರೆಸಿವ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕೂಡ ಒಂದು ಲೆವೆಲಲ್ಲಿ ಕೀಪ್ ಮಾಡಿದ್ರೇ ನಮ್ಮ ಬಾಡಿ ಆಲ್ಮೋಸ್ಟು ಹೆಲ್ದಿ ಆಗಿರುವಂಥದ್ದು. ಮತ್ತು ಸ್ಟ್ರೆಸ್ ಎಲ್ಲರಿಗಿದ್ದೇ ಇರುತ್ತೆ. ಸೊ ಪ್ರತಿ 1ನೇ ಕ್ಲಾಸಿನ ಮಗುವಿಂದ ಹಿಡಿದು 60-70 ವಯಸ್ಸು ಇರೋವ್ರ ತನಕ ಸ್ಟ್ರೆಸ್ ಇದ್ದೇ ಇರುತ್ತೆ. ಬಟ್ ಅದನ್ನೊಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಒಂದು ನ್ಯಾಕ್, ಇಲ್ಲಾಂದರೆ ಒಂದು ಕಾಮನ್ ಸೆನ್ಸ್ ಏನಿರಬೇಕು, ಅದು ನಾರ್ಮಲಾಗಿ ಜನರ ಹತ್ರ ಎಲ್ಲರ ಹತ್ರ ಇದ್ದರೆ ಸೊ ಬೇರೆ ಏನು ಅಷ್ಟು ಪ್ರಾಬ್ಲಮ್ಸ್ ಬರೋದಿಲ್ಲ ಅನ್ನೋದೇ ಮೇನ್ ಥಿಂಗ್. ಓಕೆ ಸರ್, ಆಲ್ಸೋ ಈ ಸೋಷಿಯಲ್ ಮೀಡಿಯಾ ಕೂಡ ಬಹಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಈಗೇ ನೀವು ಹಾಸ್ಪಿಟಲ್ಗೆ ಬರಬೇಕು, ಕ್ಲಿನಿಕ್ಗೆ ಬರಬೇಕು ಡಾಕ್ಟರ್ನ ನೋಡೋಕ್ಕೆ ಅಂತ ಏನಿಲ್ಲ. ಸುಮ್ಮನೆ ನೀವು ರೀಲ್ಸ್ಗಳನ್ನ ನೋಡ್ತಾರೆ, ಎಷ್ಟೊಂದು ಜನ ಡಾಕ್ಟರ್ ಎಷ್ಟೊಂದು ಸಜೆಷನ್ನ ಕೊಡ್ತಾ ಹೋಗ್ತಾರೆ. ಆ ಸಜೆಷನಲ್ಲಿ ಕೆಲವೊಂದು ಸಜೆಷನ್ ಇರುತ್ತೆ, ನಿಮ್ಮ ಕ್ಲಿಯರ್ ಸ್ಕಿನ್ ಬೇಕಾ, ಗ್ಲಾಸಿ ಸ್ಕಿನ್ ಬೇಕಾ, ಅಥವಾ ನಿಮ್ಮ ಹೇರ್ ಲಾಸ್ ಏನಾದರೂ ಆಗ್ತಿದೆಯಾ, ಆ ಟ್ರೀಟ್ಮೆಂಟ್ ಮಾಡಿಸಿ, ಈ ಟ್ರೀಟ್ಮೆಂಟ್ ಮಾಡಿಸಿ, ಇಲ್ಲ ಒಂದು ಲಿಸ್ಟ್ ಆಫ್ ಟ್ಯಾಬ್ಲೆಟ್ಸ್ನ ಹೇಳೋದು, ಲಿಸ್ಟ್ ಆಫ್ ಸಪ್ಲಿಮೆಂಟ್ಸ್ನ ಹೇಳೋದು, ಅದನ್ನು ಬಹಳಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಈ ಥರ ಫಾಲೋ ಮಾಡೋದು ಅಥವಾ ಈ ಥರ ಇನ್ಫಾರ್ಮೇಷನು ಆ್ಯಕ್ಚುಲಿ ವರ್ಕ್ ಆಗುತ್ತಾ? ಇಲ್ಲ ನೋಡಿ, ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡೋದು ಮೇಯ್ನ್ಲಿ ಅವೇರ್ನೆಸ್ಗೆ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಜನಕ್ಕೆ ಈ ಥರ ತೊಂದರೆ ಇದ್ದರೆ ಏನು ಪ್ರಾಬ್ಲಮ್ ಇರ್ಬೋದು, ಈಗ ನಿಮ್ಮ ಸ್ಕಿನ್ನಲ್ಲಿ ಏನಾರಿದ್ರೆ ಈಸ್ ಇಟ್ ಇಂಡಿಕೇಟಿವ್ ಆಫ್ ಸಮ್ ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮಿಂದ ಈ ಥರ ಆಗ್ತಾ ಇದೆಯಾ, ಅಥವಾ ಬೇರೆ ಏನೋ ತೊಂದರೆ ಇದೆಯಾ. ಸೊ ಆ ಥರ ಎಲ್ಲ ಎಜುಕೇಷನ್ ಮಾಡೋದಕ್ಕೆ ಅಂತ ಇರುತ್ತೆ ಲಾಟ್ ಆಫ್ ದ ಇದು. ಬಟ್ ಈ ಥರ ನೀವು ಹೇಳ್ದಂಗೆ ಕೆಲವು ಇದರಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತನಕನೂ ಹೋಗ್ಬಿಡ್ತಾರೆ. ಸೊ ಅದನ್ನ ಮಾಡಬಾರ್ದು. ಆ್ಯಂಡ್ ಆಲ್ಸೋ ಅಷ್ಟೊಂದು ಜನ ಆ ಒಂದು ಇನ್ಫಾರ್ಮೇಶನ್ ನೋಡಿದ ತಕ್ಷಣ ಸ್ಟಿಕ್ ಆನ್ ಆಗ್ಬಿಡ್ತಾರೆ, ನಂಗೆ ಇದೇ ಟ್ರೀಟ್ಮೆಂಟ್ ಮಾಡಿ ಅಂತ ನಿಮ್ಮನ್ನು ಅಪ್ರೋಚ್ ಮಾಡಿರೋದು ಎಕ್ಸಾಂಪಲ್ಸ್ ತುಂಬಾ ಇದೆ. ಆಲ್ರೆಡಿ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್, ನಮ್ಗೆ ಇದೇ ಡಯಾಗ್ನೋಸಿಸ್ ಇದೇ ಟ್ರೀಟ್ಮೆಂಟ್ ಕೊಡಿ ಅಂತಾನು ಬಂದ್ಬಿಟ್ಟಿರ್ತಾರೆ. ಸೊ ಮೇನ್ಲಿ ನಾವೇನು ಹೇಳೋದು ಅಂದರೆ ಪ್ರೊಫೆಷನ್, ಇವಾಗ ನಾವು ಹೇಳ್ತೀವಿ ತುಂಬ IT ಅವ್ರು ಬರ್ತಾರೆ. ನಾನು ಹೇಳೋದಂತಂದರೆ ನೋಡಿ, ಏನಾದ್ರು ಕಂಪ್ಯೂಟರ್ ಪ್ರಾಬ್ಲಮ್ ಇದ್ದರೆ ನಾನು ಗೂಗಲ್ ಮಾಡಿ ಹುಡುಕ್ತೀನ ಕಂಪ್ಯೂಟ್ರಿಗೆ, ಐ ವಿಲ್ ಕಮ್ ಟು ದ ಪ್ರೊಫೆಷನಲ್. ಆ್ಯಂಡ್ ದೆನ್ ಬಿಕಾಸ್ ಇನ್ಫಾರ್ಮೇಷನ್, ವಿ ಆರ್ ಓವರ್ಲೋಡೆಡ್ ವಿತ್ ಇನ್ಫಾರ್ಮೇಷನ್. ಈಗ ಗೂಗಲ್, ChatGPT ಎಲ್ಲ ಬಂದುಬಿಟ್ಟು ಇನ್ಫಾರ್ಮೇಷನ್ ಇಸ್ ಟೂ ಮಚ್, ಬಟ್ ವಾಟ್ ಈಸ್ ರಿಲೆವೆಂಟ್ ಅನ್ನೋದು ಓನ್ಲಿ ಪ್ರೊಫೆಷನಲ್ ಕ್ಯಾನ್ ಟೆಲ್ ಯು. ಸೊ ಹಾಗಾಗಿ ನಾವೇ ಸೆಲ್ಫ್ ಟ್ರೀಟ್ಮೆಂಟ್ ಅಂತೂ ಡೆಫಿನೆಟ್ಲಿ ಮಾಡ್ಕೊಬಾರ್ದು. ಆ್ಯಂಡ್ ಅಗೇನ್ ಇವಾಗ ಡಾಕ್ಟ್ರ್ ಹೇಳಿದ್ರು ಇದರಲ್ಲಿ ಅದಕ್ಕೆ ಆ ಟ್ರೀಟ್ಮೆಂಟ್ ತೊಗೊತೀನಿ, ಈ ಡಾಕ್ಟ್ರ್ ಹೇಳಿದ್ರು, ಬಟ್ ದಟ್ ಡಾಕ್ಟರ್ ಮೈಟ್ ಹ್ಯಾವ್ ಟೋಲ್ಡ್ ಯು ಅಬೌಟ್ ಸಮ್ ಸ್ಪೆಸಿಫಿಕ್ ಕಂಡೀಷನ್ಗೆ ಇದು ಅಂತ. ಬಟ್ ಅದು ನಿಮ್ಗೆ ಅಳವಡಿಸುತ್ತೋ ಇಲ್ವೋ ಅನ್ನೋದನ್ನು ಅದು ತಿಳ್ಕೊಬೇಕು ಅಂತಂದರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಬೇಕು. ಈಗ ಅವ್ರು ಜನರಲಾಗಿ ಹೇಳಿರ್ಬೋದು,
ಅಥವಾ ಸ್ಪೆಸಿಫಿಕ್ ಕಂಡೀಷನ್ಗೆ ಹೇಳಿರ್ಬೋದು. ಆ ಕಂಡೀಷನ್ಗೆ ನಿಮ್ಗೆ ಅಳವಡಿಸುತ್ತೋ ಇಲ್ಲೋ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ರೀಲ್ಸ್ ಅದನ್ನು ನೋಡಿ ಅಂತೂ ಡೆಫಿನೆಟ್ಲಿ ನೀವು ಅದನ್ನ ಟ್ರೀಟ್ಮೆಂಟ್ ತೊಗೊಬಾರ್ದು. ಬಟ್ ದಟ್ ಈಸ್ ಓನ್ಲಿ ಫಾರ್ ಇನ್ಫಾರ್ಮೇಷನ್. ಇವಾಗ ಯಾರು ಹೆಲ್ತ್ ನೆಗ್ಲೆಕ್ಟ್ ಮಾಡೋರಿಗೆ ಅದು ಬೆನಿಫಿಷಿಯಲ್. ಇವಾಗ ಏನೋ ಆಗ್ತಾಯಿದೆ, ಅಯ್ಯೋ ನಂಗೆ ಡಾಕ್ಟ್ರಿಗೆ ತೋರ್ಸೋಕ್ಕೆ ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ ಅಂತ ಮಾಡ್ತಾರಲ್ಲ, ಅಂಥವ್ರಿಗೆ ಅಟ್ಲೀಸ್ಟ್ ಪ್ರಾಬ್ಲಮ್ ಇರ್ಬೋದಪ್ಪ ತೋರಿಸ್ಕೊಳೋಣ ಅಂತ ಇದಾಗುತ್ತೆ. ಬಟ್ ಆಂಗ್ಸೈಟಿ ತುಂಬ ಇರೋರೇ ಇದನ್ನು ಮಾಡೋದು ಅನ್ಫಾರ್ಚುನೇಟ್ಲಿ. ಆಮೇಲೆ ಎಲ್ಲದನ್ನೂ ನೋಡಿ ಎಲ್ಲದನ್ನೂ ಒಂದೊಂದ್ಸತಿ ಟ್ರೈ ಮಾಡಿಬಿಡ್ತಾರೆ. ಆ್ಯಂಡ್ ದಟ್ ಕ್ಯಾನ್ ಲೀಡ್ ಟು ಲಾಟ್ ಆಫ್ ಪ್ರಾಬ್ಲಮ್ಸ್. ಅದು ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಮ್ಯಾಮ್, ಮುಂಚೆ ಒಂದು ಲಾಂಗ್ ಎಸ್ಸೆ ಫಾರ್ಮೇಷನ್ಸಲ್ಲಿ ಡಾಕ್ಟರ್ ಮತ್ತು ಪೇಷಂಟ್ ರಿಲೇಷನ್ಶಿಪ್ ಇತ್ತು. ಅವರು ಒಂದು ಕ್ವಶನ್ಸನ್ನು ಜಸ್ಟ್ ಒಂದು ಪ್ರಾಬ್ಲಮ್ ಇಟ್ಕೊಂಡ್ಬಂದ ನಾವು ಅವ್ರಿಗೆ ಟೀಚ್ ಮಾಡ್ತಿದ್ವಿ. ಈಗ ಯಾವುದಂದ್ರೆ ಮಲ್ಟಿಪಲ್ ಚಾಯ್ಸ್ ಸರ್, ಅವರೇ ತುಂಬ ಲಾಂಗ್ ಸೆಟ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ನಾನು ಇಷ್ಟು ತಗೊಳ್ಳಿ, ಯಾವ್ದು ಬಿಡಲಿ ಅಂತ ನಾವು ಸೆಲೆಕ್ಟ್ ಮಾಡಿ ಇದು ತಗೊಳ್ಳಿ ಅಷ್ಟೇ. ಆಲ್ಸೋ ನೀವು ಕೊಟ್ಟಿದ್ರಲ್ಲೂ ಕೂಡ ಅವ್ರಿಗೆ ಭಾಳ ಡೌಟ್ ಇರುತ್ತಲ್ಲ, ಇದು ತಗೊಂಡ್ರೆ ಏನು ಸೈಡ್ ಎಫೆಕ್ಟ್ಸ್ ಆಗಲ್ವಾ ಅನ್ನೋದು. ಹೌದು. ಆಮೇಲೆ ಲಾಸ್ಟ್ ನಮ್ಮ ಹತ್ರ ಕೇಳಿ ಸೈಡ್ ಎಫೆಕ್ಟ್ಸ್ ಏನು ತೊಂದರೆ ಇಲ್ವಾ ಅಂತೇಳಿ ಇವರೇ ಎಲ್ಲ ಫ್ರೇಮ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಅದ್ರ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಅದ್ರದ್ದು ರಿಲೇಟೆಡ್ ಸ್ವಲ್ಪ ಆಚೆದು ಕೇಳಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ಬಟ್ ಅದ್ರ ಬಗ್ಗೆ ಅವರು ತುಂಬ ಫುಲ್ ಸ್ಟಡಿ ಮಾಡಿಕೊಂಡು ನಮ್ಮನ್ನು ಒಂದ್ಸತಿ ಫುಲ್ ಕೇಳ್ಕೊಂಡಲ್ಲ ಕಂಪ್ಲೀಟಾಗಿ ನಮ್ಮ ಹತ್ರ ನೋಡ್ಕೊಳ್ಬೇಕಂತ ಬಂದಿರ್ತಾರೆ. ಆಮೇಲೆ ಸರ್ ನಂಗೆ ಇದು ಸಾಕು ಅಂತ ಕೇಳ್ತಾರೆ. ಸೊ ಸೇಮ್ ಈ ಮುಂಚೆ ಏನಿತ್ತು ಅದು ಕಂಪ್ಲೀಟಾಗಿ ಈಗ ಉಲ್ಟಾಗ್ಬಿಟ್ಟಿದೆ. ನಾವು ಪೇಷಂಟ್ಸ್ ಅವರು ಡಾಕ್ಟರ್ಸ್ ಆಗೋ ಥರ ಆಗಿಬಿಟ್ಟಿದೆ ಈಗ. ಸೊ ಈ ಬ್ಯೂಟಿ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ದೇರ್ ಆರ್ ಅದರ್ ಕೆಮಿಕಲ್ ಪೀಲಿಂಗ್ಸ್ ಆಗಿರ್ಬೋದು. ಸೊ ಈ ಥರದನ್ನ ಎಕ್ಸ್ಪರ್ಟೀಸು ಮಾಡ್ತಾರೆ ಆ್ಯಂಡ್ ಸಲೂನ್ ಪೀಪಲು ಕೂಡ ಮಾಡ್ತಾರೆ. ಸೊ ಎಷ್ಟೊಂದು ಜನ ಇವಾಗ ಡಾಕ್ಟರ್ನ ಮೊರೆ ಹೋಗಿ ಅವ್ರ ಹತ್ರ ಮಾಡಿಸ್ಕೊಳೋ ಬದಲು ಹತ್ತಿರದಲ್ಲಿರುವಂಥ ಸಲೂನ್ ಅವರು ತುಂಬ ಇಂಪ್ರೆಸಿವ್ ಆಗಿ ಇದು ಮಾಡಿಸಿದ್ರೆ ಹೀಗಾಗುತ್ತೆ, ಅದು ಮಾಡಿಸಿದ್ರೆ ಅಂಥ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ಈ ಯಾವ ರೀತಿಯ ಡಿಸಿಷನ್ನ ಒಬ್ಬ ಪೇಷಂಟ್ ಅಥವಾ ಕಸ್ಟಮರ್ ಮಾಡಬೇಕು ಈ ಥರ ಟ್ರೀಟ್ಮೆಂಟ್ಗೆ ಒಳಗಾಗಬೇಕಾದ್ರೆ? ನಾವು ಹೇಳೋದ್ರೆ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್, ಬ್ಯೂಟಿ ಟ್ರೀಟ್ಮೆಂಟ್ಸ್ ತೊಗೊಂಡಾಗ ತೊಗೊಳ್ಬೇಡಿ ಅಂತ ಹೇಳೋದಿಲ್ಲ, ಬಟ್ ಸಿಂಪಲ್ ಒನ್ಸ್ ಮಾಡಬೇಕು. ತುಂಬ ಕೆಮಿಕಲ್ ಯೂಸ್ ಮಾಡೋದು ಆ ಥರದಕ್ಕಿಂತ ಈಗ ಫೇಶಿಯಲ್ ನಾರ್ಮಲ್ ಥಿಂಗ್ಸ್ ಏನೇನು ಬ್ಯೂಟಿ ಟ್ರೀಟ್ಮೆಂಟ್ಸ್ ಇತ್ತು ಆ ಥರದ್ದೆಲ್ಲ ತೊಗೊಬೋದು. ಬಟ್ ಈಗ ಅವ್ರು ಸಡನ್ನಾಗೆ ಏನೋ ನೋಡಿ ಇದು ಸ್ಪೆಷಲ್ ಟ್ರೀಟ್ಮೆಂಟ್ ಬಂದಿದೆ, ನೀವು ಇಷ್ಟು ಕಪ್ಪುಗಿದ್ರೆ ಇಷ್ಟು ಬೆಳಗಾಗ್ಬಿಡುತ್ತೆ, ಆ ಥರ ಎಲ್ಲ ಡ್ರಮ್ಯಾಟಿಕ್ ರಿಸಲ್ಟ್ಸ್ ಯಾವುದ್ರಲ್ಲೂ ಬರೋದಿಲ್ಲ. ಅಂದರೆ ಆ ಥರ ಬರುತ್ತೆ ಅಂತಂದರೆ ದೇ ವಿಲ್ ಬಿ ಸಮ್ ಲಾಟ್ ಆಫ್ ಸೈಡ್ ಎಫೆಕ್ಟ್, ಸಮ್ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ನೀವು ಆ ಥರದಕ್ಕೆ ಮೊರೆ ಹೋಗಬಾರ್ದು. ಅಂದರೆ ಸಂಬಡಿ ಹೋಟೆಲ್ಸ್ ಡ್ರಮ್ಯಾಟಿಕ್ ಇವಾಗ 6 ವಾರದಲ್ಲೇ ನಿಮ್ಗೆ ಇಷ್ಟು ವೆಯ್ಟ್ ಕಮ್ಮಿ ಆಗಿಬಿಡುತ್ತೆ ಅಥವಾ ಹಿಂಗಾಗ್ಬಿಡುತ್ತೆ ಮಸಲ್ಸು, ಆ ಥರ ಎಲ್ಲ ಒಂದೇ ಅಡ್ವರ್ಟೈಸ್ ಟೂ ಮಚ್ ಅಲ್ಲ. ಇವಾಗ ಏನಂದರೆ ಅಡ್ವರ್ಟೈಸ್ಮೆಂಟು ಚೆನ್ನಾಗಿ ತೋರಿಸ್ತಾರೆ, ಆಮೇಲೆ ಎಕ್ಸಾಂಪಲ್ಸ್ ತೋರಿಸ್ಬಿಟ್ರೆ ನೋಡಿ ಇವ್ರು ಹಿಂಗಿದ್ರು ಹಿಂಗಾದ್ರು. ಸೊ ಆ ಥರದಕ್ಕೆಲ್ಲ ಒಳಗಾಗಬಾರ್ದು. ಯು ಶುಡ್ ಥಿಂಕ್ ದಟ್ ಎವ್ರಿಥಿಂಗ್ ಈಸ್ ಇನ್ ಮಾಡ್ರೇಷನ್. ಆ ಥರ ಅಷ್ಟು ಚೆನ್ನಾಗಿ ಆಗೋಂಗಿದ್ದಿದ್ರೆ ಎಲ್ಲರೂ ತೊಗೊತಾರಲ್ವ. ಅಷ್ಟು ಇಫ್ ದ ರಿಸಲ್ಟ್ಸ್ ಆರ್ ಸೋ ಗುಡ್ ಎವ್ರಿಬಡಿ ವಿಲ್ ಸ್ಟಾರ್ಟ್ ಡೂಯಿಂಗ್ ದಟ್ ಆ್ಯಂಡ್ ಇಟ್ ವಿಲ್ ಬಿ ಶೋನ್ ಇನ್ ದ ಲಾಂಗ್ ಟರ್ಮ್. ಅದು ಯಾಕೆ ಆಗ್ತಾ ಇಲ್ಲ ಅಂತಂದರೆ ಆ ಥರ ಸೊ ಎನಿ ಡ್ರಮ್ಯಾಟಿಕ್ ರಿಸಲ್ಟ್ಸ್ ಆಗೋವಂಥದ್ದನ್ನೆಲ್ಲ ಜಾಸ್ತಿ ನಂಬಬಾರ್ದು. ಮೈಲ್ಡ್ ಚೇಂಜಸ್ ಆಗೋವಂಥದ್ದು ಆ್ಯಂಡ್ ನಾಟ್ ಟೂ ಮಚ್ ಕೆಮಿಕಲ್ಸ್ ಯೂಸ್ ಮಾಡೋವಂಥದ್ದು ಸ್ವಲ್ಪ ಅಂದರೆ ಮೈಲ್ಡ್ ವಾಟ್ ಎವರ್ ಕಾಸ್ಮೆಟಿಕ್ಸ್ ಆ ಥರದ್ದನ್ನೆಲ್ಲ ಮಾಡ್ಬೋದು.